ಇನ್ನು ಅಂತರ್ಜಲ ವೃದ್ಧಿಗೆ ವರದಾನವಾಗಿದ್ದ ವ್ಯಾಲಿ ಜನರಿಗೆ ಈಗ ಶಾಪವಾಗಿದೆ. ಪ್ರತಿನಿತ್ಯ ವಿಷ ಸೇವನೆ ಮಾಡ್ತಾ ಇದ್ದಾರೆ ಬುನ್ನಿಕೊಪ್ಪೆ ಗ್ರಾಮಸ್ಥರು. ಅಂತರ್ಜಲ ವೃದ್ಧಿಗೆ ವರದಾನ ಆಗಿತ್ತು ವ್ಯಾಲಿ, ಈಗ ಅದು ಶಾಪವಾಗ್ತಾ ಇದೆ. ಪ್ರತಿದಿನ ವಿಷ ಸೇವನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಕೂಗಳತೆ ದೂರದಲ್ಲಿ ಈ ಗ್ರಾಮ ಇದೆ. ಬನ್ನಿಕೊಪ್ಪೆ ಗ್ರಾಮಕ್ಕೆ HN ವ್ಯಾಲಿ ನೀರಿನ ಯೋಜನೆ ಏನಿದೆ ಈಗ ಶಾಪವಾಗಿ ಬದಲಾಗಿದೆ. ಅಮಾನಿ ಗೋಪಾಲ್ ಕೃಷ್ಣ ಕೆರೆಗೆ ತುಂಬಿರುವಂತ ಈ ಒಂದು ವ್ಯಾಲಿ ನೀರಿನ ಯೋಜನೆ ಏನಿದೆ, ಚರಂಡಿ ನೀರಿನಿಂದ ಗ್ರಾಮದಲ್ಲಿ ರೋಗಗಳಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದ್ ರೀತಿಯಾಗಿ ವಿಷ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಅದು ನೀರಲ್ಲ, ಅಮೃತ ಅಲ್ಲ, ವಿಷವಾಗಿ ಅವರಿಗೆ ಕಾಟ ಕೊಡ್ತಾ ಇದೆ. ಈ ವ್ಯಾಲಿ ನೀರೇನಿದೆ, ಆ ಯೋಜನೆ ಏನಿದೆ, ಜನರಿಗೆ ನೀರನ್ನ ಒದಗಿಸೋಕೆ, ಫಿಲ್ಟರ್ ನೀರನ್ನ ಒದಗಿಸೋಕೆ ಅಂತ ಮಾಡಿರುವಂಥದ್ದು ಈಗ ಅದೇ ಅವರಿಗೆ ವಿಷವಾಗಿ ಕಾಡ್ತಾ ಇದೆ. ರೋಗಗಳು ಬರ್ತಾ ಇದೆ, ಪರದಾಡ್ತಾ ಇದ್ದಾರೆ ಜನತೆ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಸ್ವಲ್ಪ ದೂರದಲ್ಲೇ ಇರುವಂತ ಗ್ರಾಮ ಇದು, ಬನ್ನಿಕಪ್ಪೆ ಅನ್ನುವಂತ ಗ್ರಾಮ. ಅಲ್ಲಿಗೆ HN ವ್ಯಾಲಿ ಯೋಜನೆಯ ಮೂಲಕ ನೀರನ್ನ ಒದಗಿಸುವಂತ ಕಾರ್ಯ ನಡೀತಾ ಇರುತ್ತೆ. ಇನ್ನು ಜಾನುವಾರುಗಳು ಕೂಡ ಅದೇ ನೀರನ್ನ ಸೇವಿಸ್ತಾ ಇರುತ್ತೆ. ಅಲ್ಲಿರುವಂತ ಮೇಕೆ, ಕುರಿ, ಏನೇನು ಪ್ರಾಣಿಗಳು ಆಗಿರಬಹುದು, ಇನ್ನು ಅಲ್ಲಿನ ಮಕ್ಕಳು ಕೂಡ ಅದೇ ನೀರನ್ನ ಕುಡಿತಾರೆ. ಅದರಿಂದಾನೇ ಅಡುಗೆಗೆ ಕೂಡ ಅದೇ ನೀರನ್ನ ಬಳಸ್ತಾರೆ, ಸೇವನೆ ಮಾಡುವಂಥದ್ದು. ಆ ನೀರನ್ನ ಕುಡ್ದಾದ್ಮೇಲೆ ಸಮಸ್ಯೆಗಳ ಸರಮಾಲೆ ಅಲ್ಲಿ ಹುಟ್ಕೋತಾ ಇದೆ. ಇದನ್ನ ಪರಿಶೀಲನೆ ಮಾಡಿದಾಗ ಯಾಕೆ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡಿದಾಗ ಗೊತ್ತಾಗಿರುವಂಥದ್ದು, ಈ ವ್ಯಾಲಿಯ ನೀರು ಏನಿದೆ ಅದೇ ಈಗ ಈ ರೀತಿಯಾಗಿ ವಿಷವಾಗಿ ಕಾಡ್ತಾ ಇರುವಂಥದ್ದು ಅಲ್ಲಿನ ಜನತೆಯನ್ನ ಅಂತ. ಚರಂಡಿ ನೀರು ಬರ್ತಾ ಇರುವಂಥದ್ದು, ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ನೀರನ್ನ ಕುಡಿದವ್ರಿಗೆ. ಎಸ್ಎನ್ವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಎಸ್ ಶ್ರೀನಿವಾಸ್, ಈ ವ್ಯಾಲಿ ಒಂದ್ ರೀತಿಯಾಗಿ ಉಪಯುಕ್ತವಾಗ್ಲಿ ಅಂತ ಮಾಡಿರುವಂತದ್ದು, ಏನ್ ಸಮಸ್ಯೆ ಆಗ್ತಿದೆ ಈ ನೀರಿನಿಂದ ಅಂತ? ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಶ್ರೀನಿವಾಸ್, ಧ್ವನಿ ಕೇಳಿಸ್ತಾ ಇದ್ಯಾ? ಎಸ್, ಚಿಕ್ಕಬಳ್ಳಾಪುರದಲ್ಲಿ ಇರುವಂತ ಅಂತರ್ಜಲ ವೃದ್ಧಿಗೆ ಅಂತ ವರದಾನ ಆಗಿದ್ದಂತ ವ್ಯಾಲಿ, ಅದಕ್ಕಾಗಿ ಯೋಜನೆಯನ್ನ ತಂದಿದ್ದಂಥದ್ದು ಬನ್ನಿಕೊಪ್ಪೆ ಗ್ರಾಮಸ್ಥರಿಗೆ ಉಪಯುಕ್ತವಾಗ್ಲಿ ಅಂತ. ಆದ್ರೆ ಏನ್ ಬೇಕಾಬಿಟ್ಟಿಯಾಗಿ ನೀರನ್ನ ಫಿಲ್ಟರ್ ಮಾಡದೆ ಅಥವಾ ನೀರಲ್ಲಿ ಏನೋ ಇವಾಗ ಬಳಕೆಗೆ ಸೂಕ್ತವಲ್ಲದ ಏನಾದ್ರೂ ಕೆಮಿಕಲ್ ಬಳಸಲಾಗ್ತಾ ಇದೆಯಾ, ಅದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಅದಕ್ಕೆ ಉತ್ತರ ಸಿಗಬೇಕಾಗಿದೆ. ಒಟ್ನಲ್ಲಿ ನೀರಿಂದನೇ ಸಮಸ್ಯೆ ಉಂಟಾಗ್ತಿರುವಂಥದ್ದು ಅಂತ ಅಲ್ಲಿನ ಜನತೆ ಹೇಳ್ತಾ ಇದ್ದಾರೆ. ವಿಷವಾಗಿ ಬದಲಾಗ್ತಾ ಇದೆ ಈ ವ್ಯಾಲಿ ನೀರು ಜನತೆಗೆ. ಅಂತರ್ಜಲ ವೃದ್ಧಿಗೆ ಅಂತ ಈ ಯೋಜನೆಯನ್ನ ತಂದಿರಲಾಗುತ್ತೆ, HN ವ್ಯಾಲಿ ಯೋಜನೆಯನ್ನ. ಈಗ ಅಲ್ಲಿನ ನೀರನ್ನೇ ಜನ ಬಳಸ್ತಾ ಇದ್ದಿದ್ದಂಥದ್ದು, ಪ್ರತಿದಿನ ಆ ನೀರನ್ನ ಬಳಸ್ತಾ ಇದ್ದಿದ್ದಂಥದ್ದು. ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ತರಕಾರಿಗೆ ಅದೇ ನೀರನ್ನ ನೀರಾಯಿಸೋದು ಅಂತಾರಲ್ವಾ, ನೀರನ್ನ ತೋಟಗಳಿಗೆ ಬಿಡುವಂಥದ್ದು. ಈ ರೀತಿಯಾಗಿ ಸಮಸ್ಯೆಗಳನ್ನ ತಮಗೆ ತಾವೇ ತಂದುಕೋತಾ ಇದ್ದಾರೆ ಆ ನೀರಿನ ಬಳಕೆಯಿಂದ ಅಲ್ಲಿನ ಜನತೆ. ಫಿಲ್ಟರ್ ಮಾಡಿದ್ರೂ ಕೂಡ ಪಾಚಿ ಕಟ್ಟುತ್ತೆ ನೀರು. ಎಷ್ಟರ ಮಟ್ಟಿಗೆ ಹಾಗಿದ್ರೆ ಫಿಲ್ಟರ್ ಆಗ್ತಾ ಇರಬಹುದು ಅಂದ್ರೆ ಆ ನೀರು ಎಷ್ಟು ಕಲುಷಿತ ಆಗಿರಬಹುದು, ಏನ್ ಸಮಸ್ಯೆ ಆಗ್ತಾ ಇದೆ ಹಾಗಿದ್ರೆ? ಒಟ್ನಲ್ಲಿ ಆ ನೀರಿನಿಂದನೇ ಜನಕ್ಕೆ ರೋಗ ರುಜಿನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಂತೂ ಸತ್ಯ. ಒಂದ್ ರೀತಿಯಾಗಿ ಅಮೃತ ಅಂತಾರೆ ನೀರನ್ನ, ಆದ್ರೆ ಶಾಪವಾಗಿ ಬದಲಾಗ್ತಾ ಇದೆ HN ವ್ಯಾಲಿಯ ನೀರು ಅಲ್ಲಿನ ಜನಕ್ಕೆ. ಚರಂಡಿ ನೀರಿನಿಂದ ರೋಗಗಳನ್ನ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಅಲ್ಲಿನ ಜನತೆ. ವಿಧಿ ಇಲ್ಲ, ಆ ನೀರನ್ನ ಬಳಸಬೇಕು ಅವರು, ಆದ್ರೆ ಅದು ವಿಷವಾಗಿ ಬದಲಾಗ್ತಿದೆ. ಎಸ್, ರೈತ ಹೋರಾಟಗಾರರೊಬ್ರು ಇಲ್ಲಿಂದ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅಂತ ನಾವು ಮಾತನಾಡಿಸ್ತೀವಿ ಅವರನ್ನ. ಆಂಜನೇಯ ರೆಡ್ಡಿ ಅಂತ ರೈತ ಹೋರಾಟಗಾರರವರು. ಆಂಜನೇಯ ರೆಡ್ಡಿ ಅವರೇ, ನಿಜಕ್ಕೂ ಕೂಡ ಏನ್ ಸಮಸ್ಯೆ ಆಗ್ತಾ ಇದೆ ಈ ನೀರಿನಿಂದ, ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ? ಮೇಡಮ್, ಈಗ
ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಗಂಡಾಂತರ ಬಂದು ಒದಗಿದೆ. ಈ ನಮ್ಮ ಕರ್ನಾಟಕ ಸರ್ಕಾರ ಈ ಬೆಂಗಳೂರಿನ ಅರೆ ಸಂಸ್ಕರಿತ ತ್ಯಾಜ್ಯ ನೀರನ್ನ ಅಂದ್ರೆ 2 ಹಂತಗಳಲ್ಲಿ ಮಾತ್ರ ಸಂಸ್ಕರಣೆ ಮಾಡಿ ಬಿಡ್ತಾ ಇರತಕ್ಕಂತ ನೀರನ್ನ ನಮ್ಮ ಕೋಲಾರ ಜಿಲ್ಲೆಯ ಕೆಲವು ಕೆರೆಗಳಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವು ಕೆರೆಗಳಿಗೆ ಮತ್ತು ವೃಷಭಾವತಿ ವ್ಯಾಲಿಯಿಂದ ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ ಈ ಕಡೆಗೆ ನೀರು ಬಿಡ್ತಾ ಇರತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಮತ್ತು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈ ಅರೆ ಸಂಸ್ಕರಿತ ನೀರನ್ನ ಕೆರೆಗಳಿಗೆ ಬಿಟ್ರೆ ಕೆರೆಗಳಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗತ್ತೆ. ಆದರೆ ಕೆರೆಗಳ ಅಂಚಿನಲ್ಲಿ ಅಥವಾ ಕೆರೆಗಳ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಕೊಳವೆ ಬಾವಿಗಳಲ್ಲಿ ಈ ನೈಟ್ರೇಟ್ಸು, ಫಾಸ್ಫೇಟ್ಸು ಅಂದ್ರೆ ಹೈಯರ್ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತಾರೆ, ಅವೆಲ್ಲ ಕಾರ್ಸಿಯೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶಗಳು ಮತ್ತು ಕೆಲವು ಈಗ ಕೈಗಾರಿಕಾ ತ್ಯಾಜ್ಯಗಳು ಬಂದ್ರೆ ಅದರಿಂದ ಬರುವಂತದ್ರಿಂದ ಬೆಳೆಯುವಂತ ಬೆಳೆಗಳಲ್ಲೂ ಸಹ ಅನೇಕ ರೀತಿಯ ಮಾರಣಾಂತಿಕವಾದಂತ ಭಾರಿ ಲೋಹದ ಅಂಶಗಳು ಇರ್ತವೆ ಅಂತ ಮೊದಲೇ ಹೇಳಿದ್ರು. ಆದ್ರೆ ಇವತ್ತು ಅದನ್ನೆಲ್ಲವನ್ನ ಇವರು ಗಾಳಿಗೆ ತೂರಿ ಕೇಂದ್ರ ಸರ್ಕಾರದ ಗೈಡ್ ಲೈನ್ಸ್ ಏನಿದೆ, ಬೆಂಗಳೂರಿನ ತ್ಯಾಜ್ಯ ನೀರನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿನೇ ಮರುಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ಗೈಡ್ ಲೈನ್ಸ್ ಅನ್ನು ಸಹ ಕಸದ ಬುಟ್ಟಿಗೆ ಒಗೆದು ಇವತ್ತು ಗುತ್ತಿಗೆದಾರರ ಹಿತ ಕಾಯೋದಕ್ಕೋಸ್ಕರ ಇವತ್ತು ತುರ್ತಾಗಿ 2 ಹಂತದ ನೀರನ್ನು ಬಿಟ್ಟಿದ್ದ ಪರಿಣಾಮವಾಗಿ ಇವತ್ತೇನು ಅಲ್ಲಿ ಅಮಾನಿ ಗೋಪಾಲಕೃಷ್ಣ ಕೆರೆ ಅನ್ನುವಂತ ಆ ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಬನ್ನಿಕುಪ್ಪೆ ಗ್ರಾಮ ಏನಿದೆ ಆ ಭಾಗದಲ್ಲಿ ಕೆಲವು ಜನರಿಗೆ ಈಗಾಗಲೇ ಒಂದು ಅಪಾಯಕಾರಿ ಕ್ಯಾನ್ಸರ್ ಮತ್ತು ಕಿಡ್ನಿ ಆಗಿದೆ ಅಂತ ಗ್ರಾಮಸ್ಥರೇ ಇವತ್ತು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದರ ಕುರಿತಾಗಿ ಅನೇಕ ಸಾರಿ ಶಾಶ್ವತ ನೀರಾವರಿ ಹೋರಾಟಗಾರರು ಸರ್ಕಾರವನ್ನ ಒತ್ತಾಯಿಸಿದ್ರು. ನಾವು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಇದರ ಬಗ್ಗೆ ದಾವೆಯನ್ನ ಹೂಡಿದ್ವಿ. ಆದ್ರೆ ಸರ್ಕಾರ ಆ ಕಡೆ ಗಮನ ಕೊಡದೆ ಕೇವಲ ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಪೈಪ್ಲೈನ್ ಅನ್ನು ಹಾಕೊಳ್ಳೋದಕ್ಕೆ ಮಾತ್ರ ಅವರು ಶ್ರದ್ಧೆ ವಹಿಸ್ತಾ ಇದ್ದಾರೆ ಹೊರತು ಈ ಟ್ರೀಟ್ಮೆಂಟ್ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋಣ, ಟರ್ಷರಿ ಟ್ರೀಟ್ಮೆಂಟ್ ಮಾಡೋಣ ಅನ್ನೋದಕ್ಕೆ ಇವತ್ತು ಮುಂದಾಗ್ತಾ ಇಲ್ಲ. ಇವತ್ತು ಅದರ ಭಾಗವಾಗಿ ಈಗ ಏನಾಗಿದೆ, ಒಂದು ತಿಂಗಳ ಹಿಂದ್ಗಡೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಜೊತೆ ಒಂದು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಅನ್ನ ಬೆಂಗಳೂರಿನಲ್ಲಿ ರಿಲೀಸ್ ಮಾಡಿದ್ರು. ಏನು ಈ ಜಿಲ್ಲೆಗಳಿಂದ ಬೆಳೆದಂತ ತರಕಾರಿಗಳು ಏನಿದಾವೆ ಅವು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದಾರೆ, ಬೆಂಗಳೂರಿನ ಜನ ತಿಂತಾ ಇದಾರಲ್ಲ, ಅದರಲ್ಲೂ ಸಹ ಲೋಹದ ಅಂಶಗಳು, ಭಾರಿ ಲೋಹದ ಅಂಶಗಳು ಪತ್ತೆಯಾಗಿದ್ದಾವೆ. ಇಂಥ ಭಾರಿ ಲೋಹದ ಅಂಶಗಳನ್ನ ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಬರ್ತದೆ, ಕ್ಯಾನ್ಸರ್ ಸಮಸ್ಯೆ ಬರ್ತದೆ, ಬಂಜತನ ಬರ್ತದೆ ಗಂಡಸರಲ್ಲೂ ಮತ್ತು ಹೆಂಗಸರಲ್ಲೂ, ಮತ್ತು ಅನೇಕ ರೀತಿಯಾದಂಥ ಚರ್ಮದ ಕಾಯಿಲೆಗಳು, ಹೀಗೆ ಹಲವಾರು ರೀತಿಯಾದಂಥ ಕ್ಯಾನ್ಸರ್ ಈ ರೀತಿಯಂಥದ್ದೆಲ್ಲ ಬರ್ತದೆ ಅಂತ ಹೇಳಿ ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಆದರೂ ಸರ್ಕಾರ ಈ ಬಡ್ಜೆಟ್ ಅಲ್ಲಿ ಟರ್ಷರಿ ಟ್ರೀಟ್ಮೆಂಟ್ ಮಾಡುತ್ತೆ ಅಂತ ಹೇಳಿ ನಾವು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಸ್ಟಿಸ್ ವಿ ಗೋಪಾಲಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ 3 ಜಲಾಗ್ರಹ ಸಮಾವೇಶಗಳನ್ನ ಮಾಡಿ ಸರ್ಕಾರದ ಕಣ್ ತೆರೆಸುವಂತ ಕೆಲಸವನ್ನ ಮಾಡಿದ್ವಿ. ಅನೇಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳೆಲ್ಲ ಭಾಗವಹಿಸಿ 3ನೇ ಹಂತದ ಶುದ್ಧೀಕರಣಕ್ಕೆ ಬಡ್ಜೆಟ್ ಅಲ್ಲಿ ಹಣ ಇಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರು ಈ ಸಾರಿ ಅದ್ರ ಗೋಜಿಗೆ ಹೋಗಿಲ್ಲ. ಇವತ್ತು ಏನು ಈ ಕೆರೆ ಹತ್ರ ಇವತ್ತು ಕಾಣ್ತಿದೆ, ಇದು ಮುಂದಿನ ದಿನಗಳಲ್ಲಿ ಅನೇಕ ಗ್ರಾಮಗಳಿಗೆ ಇಂಥ ಅಪಾಯ ಕಾದಿದೆ. ಅದರಿಂದಾನೇ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಆಂಜನೇಯ ಸರ್, ನಮ್ಮ ಜೊತೆ ಮಾತನಾಡೋದಕ್ಕಾಗಿ.